ನಾವು ವಿಜೇಂದ್ರನಿಂದ ಪಾಠ ಕಲಿಬೇಕಾ? ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡ್ಲಿಲ್ಲ, ಬೀಜ ಕೊಡ್ಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು. ಎಂಪಿಗಳು ವಿಜೇಂದ್ರ ಅವರು, ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು ಅವರೆಲ್ಲರೂ ಹೋಗ್ಲಿ, ನಡ್ಡಾ ಅವರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿ. ಕುಮಾರಸ್ವಾಮಿ ಅವರು ಬಹಳ ಪ್ರಮುಖವಾದಂತ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದಾರೆ. ಅವ್ರು ಹೇಳಿ ಕೊಡಿಸ್ಲಿ. ಅವರ ಮನೆ ದೇವರು ಸುಳ್ಳು, ಸುಳ್ಳೇ ಅವ್ರ ಮನೆ ದೇವರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್, ತಪ್ಪದೇ ಬರ್ತೀರಲ್ಲ. ಸುಳ್ಳು, ಅವರ ಮನೆ ದೇವರು ಸುಳ್ಳು, ಸುಳ್ಳೇ ಅವ್ರ ಮನೆ ದೇವರು. ಆದ್ರಿಂದ ಬಿಜೆಪಿ ಅವರು ಇದ್ದಾರಲ್ಲ, ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಂತೋಗಿತ್ತು. ಅದನ್ನು ಪ್ರಾರಂಭ ಮಾಡಲಿಕ್ಕೆ 52 ಕೋಟಿ ರೂಪಾಯಿಗಳನ್ನು ಕೊಟ್ಟೆ. ಯಾರು ಕೊಟ್ಟಿದ್ರು? 52 ಕೋಟಿ ರೂಪಾಯಿಗಳನ್ನು. ಆಮೇಲೆ 25 ವರ್ಷಗಳಿಂದ ಕರೆಂಟ್ ಕಟ್ಟಿರಲಿಲ್ಲ, ಬಾಕಿ ಬಿಲ್ ಬಿಟ್ಬಿಟ್ಟೋಗಿದ್ರು. ಎಲ್ಲಿ ಗಂಗಾಧರ ಇದಾರ? ಇಲ್ಲಿ ಏನಪ್ಪ 52 ಕೋಟಿ 52 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಉದಯ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ಮಂಡ್ಯದವರು ಇದ್ರು, JDSನವರು ಇದ್ರು, ಬಿಜೆಪಿಯವರು ಇದ್ರು. ಮಂಡ್ಯದಲ್ಲಿ ಒಂದು ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು? ನಿರ್ಣಯ ಮಾಡಿದವರು ಯಾರು? ಈ ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಅಪಪ್ರಚಾರ ಮಾಡೋದು. ಈಗ ಮತ್ತೆ ಚೆಲುವರಾಯ ಸ್ವಾಮಿ ಹೇಳಿದ್ರಲ್ಲ, ಚೆಲುವರಾಯ ಸ್ವಾಮಿ ಪ್ರಸ್ತಾಪ ಮಾಡಿದ್ರು, ಗೊಬ್ಬರದ ಅಭಾವ ಇಲ್ಲ, ಗೊಬ್ಬರದ ಅಭಾವ ಇಲ್ಲ. ಆದರೆ ಎಷ್ಟು ಗೊಬ್ಬರ ಬೇಕೋ ಅಷ್ಟು ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಡಲಿಕ್ಕೆ ಆಗಿಲ್ಲ. 6,70,000 6,82,000 ಟನ್ ನಮಗೆ ಕೊಡಬೇಕಾಗಿತ್ತು. ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇವಲ 5,27,000 ಮೆಟ್ರಿಕ್ ಟನ್ ಗೊಬ್ಬರ. ನಾನು ಪತ್ರ ಬರೆದಿದ್ದೀನಿ ರೈತರಿಗೆ. ಈ ಸಾರಿ ಮಳೆ ಮುಂಗಾರು ಮಳೆ ಮೊದಲೇ ಬಿದ್ದುಬಿಟ್ಟಿದೆ, ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು, ಗೊಬ್ಬರ ಬೇಕಾಗ್ತದೆ, ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ, ನಾನು ಪತ್ರ ಬರೆದಿದ್ದೀನಿ. ಅದಕ್ಕೋಸ್ಕರ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ನಾವು ವಿಜೇಂದ್ರನಿಂದ ಪಾಠ ಕಲಿಬೇಕಾ? ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡ್ಲಿಲ್ಲ, ಬೀಜ ಕೊಡ್ಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು. ನಾಚಿಕೆ ಆಗಲ್ಲ ಇವರಿಗೆ? ಇಬ್ಬರು ರೈತರನ್ನ ಸಾಯಿಸಿದ್ರು. ಇವರು ರಾಜಕೀಯಕ್ಕೋಸ್ಕರ. ಮತ್ತೆ ಹರಿಯಾಣ, ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ. ಹರಿಯಾಣ, ಮಧ್ಯಪ್ರದೇಶದಲ್ಲಿ ಅಲ್ಲಿ ಗೊಬ್ಬರ ಇಲ್ಲ, ಯೂರಿಯಾ ಇಲ್ಲ, DAP ಇಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಇದು ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ, ಮತ್ತೆ ನಾವು ಕೊಡೋದಲ್ಲ ಗೊಬ್ಬರನ. ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ನಾವು ಕೊಡ್ತೀವಿ, ನಮ್ದು ಸರಬರಾಜು ಮಾಡೋದು ಅಷ್ಟೇನೆ. ಗೊಬ್ಬರ ತಯಾರು ಮಾಡೋರು, ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು. ಅಷ್ಟು ಗೊತ್ತಾಗಲ್ಲ ಅವ್ರಿಗೆ. ಅದ್ರ ಬದಲು ಇಲ್ಲಿ ಚಳುವಳಿ ಮಾಡ್ತಾರಂತೆ. ಅದ್ರ ಬದಲು MP ಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು.
ಎಂಪಿಗಳು ವಿಜಯೇಂದ್ರ ಅವರು, ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು, ಅವರೆಲ್ಲರೂ ಹೋಗ್ಲಿ, ನಡ್ಡಾ ಅವ್ರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿ. ನಾನು ಪತ್ರ ಬರೆದು 1 ವಾರದ ಮೇಲಾಯ್ತು, ಇವತ್ತಿನವರಿಗೆ ಉತ್ತರ ಇಲ್ಲ, ಇವತ್ತಿನವರಿಗೆ ಗೊಬ್ಬರ ಕೊಟ್ಟಿಲ್ಲ. ಇದನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿ ನೀವು ಚಳವಳಿ ಮಾಡೋದ್ರ ಬದಲು ರಾಜಕೀಯವಾಗಿ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ, ಏನೇ ರಾಜಕೀಯ ಬೂಟಾಟಿಕೆಗಳನ್ನು ಮಾಡಿದ್ರು ಕೂಡ ಮುಂದಿನ 2028ರ ಚುನಾವಣೆಯಲ್ಲಿ ನಾವೇ ಗೆಲ್ಲೋದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಉದಯ ಶಾಸಕರಾಗಿ ಮತ್ತೆ ಆರ್ಸ್ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಪಾರ್ಲಿಮೆಂಟ್ನಲ್ಲಿ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಪಾರ್ಲಿಮೆಂಟ್ನಲ್ಲಿ ಕೇಂದ್ರದಲ್ಲಿ ಈಗ ಕುಮಾರಸ್ವಾಮಿ ಅವರು ಬಹಳ ಪ್ರಮುಖವಾದಂಥ ಇಲಾಖೆಯಲ್ಲಿ ಮಂತ್ರಿಯಾಗಿದ್ದಾರೆ. ಅವ್ರು ಹೇಳಿ ಕೊಡಿಸ್ಲಿ, ಗೊಬ್ಬರ ಕೊಡಿಸ್ಲಿ ಕರ್ನಾಟಕಕ್ಕೆ. ಮಂಡ್ಯಕ್ಕೆ ಗೊಬ್ಬರ ಇಲ್ಲ, ಹಾವೇರಿ ಗೊಬ್ಬರ ಇಲ್ಲ, ಗದಗ ಗೊಬ್ಬರ ಇಲ್ಲ, ದಾವಣಗೆರೆ ಗೊಬ್ಬರ ಇಲ್ಲ ಅಂತೇಳಿ ಕೊಡಿಸ್ಲಿ. ಅದನ್ನು ಬಿಟ್ಬಿಟ್ಟು ಚಳವಳಿ ಮಾಡ್ತಾರಂತೆ. ನಿಮ್ಮ ಈ ನಾಟಕ ಬಹಳ ವರ್ಷ ನಡೆಯಲ್ಲ.